ತುಂಬಿಸಿದ್ದು ಇನ್ನೆಲ್ಲಿ ಕೂರಿಸ್ತೀರಿ? ಹೇಳ್ತೇನೆ, ಸ್ವಲ್ಪ ಸರ್ಕೊಳ್ಳಿ. ಸರಿರಿ ಸ್ವಲ್ಪ. ಇನ್ನು 2 ಸೀಟ್ ಬಾಕಿ ಇದೆ ಗೊತ್ತಾ? 2 ಇದೆಯಾ? ಎಲ್ಲಿ? ಹಿಂದ್ಗಡೆ ಡಿಕ್ಕಿ ಒಳಗಡೆ. ಮುಂಬೈಯಿಂದ ಊರಿಗೆ 24 ಗಂಟೆ ಬಸ್ಸಲ್ಲಿ ಪ್ರಯಾಣ ಮಾಡಿದ್ರು ಇಷ್ಟೊಂದು ಆಯಾಸ ಆಗಿರ್ಲಿಲ್ಲ. ಆದ್ರೆ ಈ 15 ಕಿಲೋಮೀಟರ್ ಪ್ರಯಾಣ ಮಾತ್ರ ಅಬ್ಬಾ. ಓ, ನೀವು ಬೊಂಬೈಯಿಂದ ಬಂದವರಾ? ಓಹೋ, ಈಗ ಎಲ್ಲಿ ಹೊರಟಿದ್ದೀರಿ? ಟ್ರಾನ್ಸ್ಪೋರ್ಟ್ ಕಂಪನಿಗೆ ನಮ್ ಲಗೇಜ್ ನ ಲಾರಿಲ್ ಕಳಿಸಿದ್ದೆವು, ಅದನ್ನು ಬಿಡ್ಸ್ಕೊಂಡ್ ಬರೋಣ ಅಂತ ಹೊರಟಿದ್ದೇವೆ. ನಾನು ಒಂದು 6 ತಿಂಗಳು ಬೊಂಬೈಯಲ್ಲಿದ್ದೆ ಮಾರ್ಯಾರೆ. ಅಲ್ಲಿ ಆ ಇಲೆಕ್ಟ್ರಿಕ್ ಟ್ರೈನ್ ಒಂದು ಓಡಿಸ್ತಾರೆ, ಏನು ಸ್ಪೀಡ್ ಅಂತೀರಿ? ಛೆ, ಅದ್ರಲ್ಲೊಂದು ಜನ ತುಂಬಿಸ್ತಾರೆ ಮಾರ್ಯಾರೆ, ಹೀಗೀಗೆ. ಛೆ ಛೆ ಛೆ. ಆದರೆ ಈ ತರ ಜನ ತುಂಬಿಸೋದಿಲ್ಲ ಅದರಲ್ಲಿ. ಅಲ್ದೆ ಅದ್ರಲ್ಲಿ ಡಿಕ್ಕಿ ಸೀಟು ಇರಲ್ವಲ್ಲ. ಸ್ವಾಮಿ, ಅಷ್ಟು ಓಡಿಸ್ಬೇಡಿ, ನಿಮಗ್ ದಮ್ಮಯ್ಯ. ನೀವು ಸ್ವಲ್ಪ ಸುಮ್ಮನಿರಿ ಮಾರ್ಯಾರೆ. 15 ವರ್ಷದಿಂದ ಓಡಿಸ್ತಿದ್ದೇನೆ, ಒಂದೇ ಒಂದು ಆಕ್ಸಿಡೆಂಟ್ ಆಗ್ಲಿಲ್ಲ. ರೆಕಾರ್ಡು. ಅದಕ್ಕೆ ಆ ರೆಕಾರ್ಡ್ ಬ್ರೇಕ್ ಮಾಡಬೇಡಿ. मेला बोले माला पनपिन केनले आप जोर बुड़ोड्ची एंगले पोड़ गया अपन वो ड्राइवर साहब है इरो अंत पनपिन केनले मारे रात जोर बुड़ोड्ची मेल्ला पोई मेल्ला बोर्डंड आ कार नवलु उंतवे तीर्थ जाते नडतंदु बोले मेल्ला पंचर ಹೇಳಿದ್ರೆ ಕೇಳಿಲ್ಲ, ಓಡಿಸಿದ್ರಿ, ಹೊಂಡಕ್ಕೊಂದು ಹಾಕ್ಲಿಲ್ವಲ್ಲ. ನಾವಂತೂ ಬಚಾವ್. ಸುಮ್ಮನೆ ಮಾರ್ಯಾರೆ, ನಿಮ್ಮ ಗುಣಗಾಟದಿಂದ ಹೀಗದ್ದು. ನೀವು ಕಾರ್ ಹತ್ತುದು ಬೇಡ, ನಡ್ಕೊಂಡು ಹೋಗಿ. ಸನಿಕಲು ಮತ್ತೆ ಸೇರುವ ಹಿಡಿಯ. ಯಾರಿಗೂ ಸೆಲ್ ಹಿಡಿದು ಯಾಕೆ ಬೈತಿ ಮಾರ್ಯ? ನಿಮಗೆ ಯಾರು ಬೈದರು ಮಾರ್ಯಾರೆ? ನಾನು ಬೈದದ್ದು ಟೈರಿಗೆ. ಎಷ್ಟೊತ್ತಾಗುತ್ತೆ ಇನ್ನು? 2 ನಿಮಿಷದಲ್ಲಿ ರೆಡಿ. ನೀವು ಬೇಕಾದ್ರೆ ಒಂದು ಅರ್ಧ ಗಂಟೆ ಸುತ್ತಾಡಿಕೊಂಡು ಬನ್ನಿ. ನೀವು ಬೊಂಬೈ ಅವರು ಎಲ್ಲಿ ಮನೆ ಮಾಡಿದ್ದೀರಿ? ಕಮರೊಟ್ಟು ಹಳೆ ಮನೆ ಹೆಸರು ಕೇಳಿದ್ದೀರಾ? ಹೌದು, ಆ ಮನೆ ನಾವು ಕೊಂಡ್ಕೊಂಡಿದ್ದೇವೆ. ಕಮರೊಟ್ಟು ಹಳೆ ಮನೆ, ಅದನ್ನು ಕೊಂಡುಕೊಂಡಿರ? ಯಾಕೆ? ಅದು ಆ ಮನೆ. ಯಾಕೆ? ಏನು ವಿಷಯ? ಏನಿಲ್ಲ. ಓ, ಅದಕ್ಕೆ ಇರ್ಬೇಕು. ಮೊನ್ನೆ ಆ ಮನೆಗೆ ಸುಣ್ಣ ಬಣ್ಣ ಬಳಿತಾ ಇದ್ರು. ಅಂಕದ ಮಾರ್ರೆ ಪಕ್ಕಡ ಮನೆ
ಏನಾಯ್ತು? ಇಲ್ಲಿ ಓಹೋ, ಇಲಿನಾ? ಇಲಿ, ಹೆಗ್ಗಣ, ಕಪ್ಪೆ ಇಲ್ಲೆಲ್ಲ ಸಾಮಾನ್ಯ. ಅವಕ್ಕೆಲ್ಲ ಹೆದರಿದ್ರೆ ಆಗೋಯ್ತು. ಎಷ್ಟು ಚೆನ್ನಾಗಿದೆ ಅಲ್ವೇನಪ್ಪ ಈ ಮನೆ. ಬರೀ 30,000 ಸಿಕ್ಕಿದೆ ಅಂದ್ರೆ ನಂಬಕ್ಕೆ ಆಗಲ್ಲ. ನಿಜ, ನನಗೂ ಹಾಗನ್ಸ್ತು. ಆದ್ರೆ ಈ ಮನೆ ಹೆಸರು ಹೇಳುತ್ತಲೇ ಆ ಕಾರ್ನಲ್ಲಿದ್ದವರೆಲ್ಲ ನಮ್ಮನ್ನ ಯಾಕೆ ಹಂಗ್ ನೋಡಿದ್ರು? ನಾನೇನಾದ್ರೂ ಮೋಸ ಹೋದ್ನಾ? ಅಂದ್ರೆ ಪೂಪೆ, ಐ ಪೂಪೆ. ತುಂಬಾ ಹಿಡಿದು ಎಲ್ಲ ತುಚ್ಚ. ಏ, ನೀನು ಗಡಂಗೆ ಹೋಗೋದ್ ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ಯಾ? ಈ ಮನೆಗೆ ಯಾರೋ ಬೊಂಬೈ ಅವ್ರು ಬಂದಿದ್ದಾರಂತೆ. ಬೊಂಬಾಯಿ ಅವ್ರ? ನಾ ಬೊಂಬಾಯಿ ಅವ್ರು ನೋಡ್ಕೊ ಬರ್ತೇನೆ. ಏಯ್, ಬಾರ ಇಲ್ಲಿ, ಬಾರ ಇಲ್ಲಿ. ಒಂದು ಇದನ್ನ ಹಿಡ್ಕೊಂಡೋಗಿ ಗುಡ್ಡೆಯಲ್ಲಿ ಕಟ್ಟು. ಅಯ್ಯ, ನಾನು ಬರೋದಾ? ಬೇಡ ಬೇಡ, ನೀನು ಗಡಂಗೆ ಹೋಗು. ಕೋಡೆ ಮಾತನಟೆ ಪಾತೆರ ಒಂದಿತ್ತರು ಇಡೇ ಹೊಸ ವಕೀಲ್ ಬರ್ಪೇರು ಬಂಡದು ಬೊಂಬೈ ದಾಖಲೆಗೆತ್ತ ಬೊಂಬೈ ದಾಖಲೆ ನೋರ ತೂದ್ಬೋಕ ಅನ್ಬತ್ತೀನಿ. ನಿಮಗೆ ತುಳು ಬರುದಿಲ್ವಾ? ಸ್ವಲ್ಪ ಸ್ವಲ್ಪ ಬರುತ್ತೆ. ಬೊಂಬಾಯರು ಬರ್ತಾರೆ ಅಂತ ಕೇಳಿದ್ದೆ, ಅದಕ್ಕೆ ನೋಡಿ ಹೋಗೋ ಅಂತ ಬಂದದ್ದು. ನನ್ನ ಹೆಸರು ಅಂಗರ ಅಂತ. ನಂದು ಓ ಅಲ್ಲಿ ಮನೆ ಅಲ್ಲ, ಕೆಟ್ಟು ಪಟ್ನ ಸೇರು ಅಂತ ಮಾತಿದೆ ನಮ್ ಕಡೆ. ನೀವು ನೋಡಿದ್ರೆ ಬೊಂಬೈ ಬಿಟ್ಟು ಇಲ್ಲಿ ಬಂದಿದ್ದೀರಾ. ಓ, ಹುಡಿ ಹಾಕ್ತೀರಾ? ಒಳ್ಳೇದಾಯ್ತು. ನಂದು ಹುಡಿ ಖಾಲಿ ಆಗಿದೆ. ಪೇಟೆಗೆ ಹೋಗುವ ಅಂದ್ರೆ ಪುರ್ಸೊತ್ತೇ ಇಲ್ಲ. ತಗೊಳ್ಳಿ ತಗೊಳ್ಳಿ. ಅಭ್ಯಾಸ ಆಗ್ಬಿಟ್ಟಿದೆ. ರಾತ್ರಿ ಊಟ ಆದ್ಮೇಲೆ ಒಂದ್ ಚಿಮಟಿ ಬೇಕೇ ಬೇಕು. ಅದಕ್ಕೆ ಹಾಕೊಳ್ಳಿ ಹಾಕೊಳ್ಳಿ. ಹಾಕೊಳ್ಳಿ ಹಾಕೊಳ್ಳಿ. ಈ ಮನೆಲ್ಲ ಎಷ್ಟಾಗಿ ತಗೊಂಡ್ರಿ? ಎಲ್ಲ ಒಂದು 30,000 ಆಯ್ತು ನೋಡಿ. ಏನು, ಈ ಮನೆಗೆ 30,000? ಏನೋ ಲಾಟ್ರಿ ಗಿಟ್ರಿ ಹೊಡಿತಾ ಹೇಗೆ? ಲಾಟ್ರಿ ಗಿಟ್ರಿ ಏನೂ ಇಲ್ಲ ಸ್ವಾಮಿ. 25 ವರ್ಷ ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡಿದೆ. ರಿಟೈರ್ ಆದಾಗ ಸ್ವಲ್ಪ ಹಣ ಕೈಗೆ ಬಂತು. ಅಲ್ಲೇ ಇದ್ರೆ ಎಲ್ಲಾ ಖರ್ಚಾಗಿ ಹೋಗುತ್ತೆ ಅಂತ ಭದ್ರಾವತಿಲಿರೋ ನನ್ನ ತಮ್ಮನ ಮಗನಿಗೆ ಕಾಗದ ಬರದೆ ಊರ್ನಲ್ಲೊಂದು ಮನೆ ತೋಟ ಹುಡುಕಿ ಕೊಡು ಅಂತ. ಓ, ಅವ್ರ ಈ ಮನೇನ ಹುಡುಕೊಟ್ರಾ? ಒಟ್ಟು ನಿಮ್ ಗ್ರಾಚಾರನೇ ನಿಮ್ಮನ್ನ ಇಲ್ಲಿಗೆ ಹೇಳ್ತಂದಿರೋದು. ಯಾರು ಬಂದ್ರು ಒಂದು ತಿಂಗಳಿಗಿಂತ ಹೆಚ್ಚು ಈ ಮನೇಲಿ ಉಳಿಯೋದಿಲ್ಲ. ಅಲ್ಲ, ಜೀವ ಯಾರಿಗೆ ಭಾರವಾಗಿದೆ ಸ್ವಾಮಿ? ಇಲ್ಲಿ ಜೀವಕ್ಕೆ ಬಾಧೆ ಇದೆ ಅಂತೀರಾ? ನಾನೆಂತ ಹೇಳುದು, ಇಡೀ ಊರಿಗೆ ಗೊತ್ತುಂಟು. ಅದು ಪಾಪ ಹೆಣ್ಣು ಹುಡುಗಿ ಎದುರಿಗೆ ಯಾಕೆ? ಬನ್ನಿ ಹೇಳ್ತೇನೆ, ಬನ್ನಿ ಬನ್ನಿ. ನೀನ್ ಇಲ್ಲೇ ಇರಮ್ಮ, ನಾನು ಈಗ ಬಂದ್ಬಿಡ್ತೇನೆ. ಬನ್ನಿ ಬನ್ನಿ. ಬನ್ನಿ.
ಬಾಧೆ ಅಂದ್ರೆ ಒಂದು ಭೂತದ್ದು. ಬನ್ನಿ. ಇದೇ ನೋಡಿ ಆ ಭೂತ ಇರುವ ಜಾಗ. ಈ ಭೂತ ಅಲ್ಲೊಂದು ಕೆರೆ ಕಾಣಿಸ್ತದಲ್ವಾ, ಅಲ್ಲಿಗೆ ಹೋಗ್ತದೆ ಸ್ನಾನಕ್ಕೆ. ಕೆರೆಗೆ ಹಾರಿ ಶಬ್ದ, ಈಜಾಡಿ ಶಬ್ದ ಎಲ್ಲ ಮಧ್ಯರಾತ್ರಿ ಹೊತ್ತಿಗೆ ಕೇಳ್ತದೆ. ಬನ್ನಿ, ಕೆರೆ ತೋರಿಸ್ತೇನೆ. ಇದೇ ನೋಡಿ ಆ ಕೆರೆ. ಇಲ್ಲಿ ಸ್ನಾನ ಮಾಡಿ ಆ ಭೂತ ಬನ್ನಿಲ್ಲಿ. ಅಲ್ಲಿ ಗುಡ್ಡ ಕಾಣ್ತಲ್ವಾ, ಅಲ್ಲಿಗೆ ಹೋಗ್ತದೆ. ದಾರಿಯಲ್ಲಿ ನಿಮ್ಮ ಮನೆ ಅಡ್ಡ ಬರ್ತಲ್ವಾ, ಅದಕ್ಕೆ ಕೋಪ ಆ ಭೂತಕ್ಕೆ. ಅಲ್ಲ ಅಂಕಲ್, ನಮ್ಮ ಬೊಂಬಾಯಲ್ಲಿ ರಸ್ತೆ ಮಧ್ಯೆ ದೇವಸ್ಥಾನ ಇದೆ ಅಂತ ಬಸ್ಗಳೇ ಸುತ್ತಾಕೊಂಡು ಹೋಗುತ್ತವೆ. ಇಲ್ಲಿ ಜನ ವಾಸವಾಗಿದ್ದಾರೆ ಅಂತ ಭೂತಗಳೇ ಯಾಕೆ ರಸ್ತೆ ಬದಲಾಯಿಸಬಾರ್ದು? ನೋಡಿ, ನೀವು ಹಾಗೆಲ್ಲ ಹೇಳ್ಬೇಡಿ. ನಿಮಗೆ ಪೇಟೆಯವರಿಗೆ ದೇವರು, ದಿಂಡ್ರು, ಭೂತ, ಗೀತ ಯಾವುದಿಲ್ಲ. ಆದರೆ ನಮ್ಗೆ ಹಾಗಲ್ಲ, ಎಲ್ಲವನ್ನ ನಂಬೇಕಾಗ್ತದೆ. ಗೊತ್ತಾಯ್ತಾ? ನೀ ಯಾಕಮ್ಮ ಇಲ್ಲಿಗೆ ಬಂದೆ? ಬರಬೇಡ ಅಂತ ಹೇಳಿದ್ನಲ್ಲ. ನಾನೇನು ಸುಮ್ಮನೆ ಹೇಳುದಿಲ್ಲ. ಅದರ ದಾರಿಗೆ ಎಂತ ಅಡ್ಡ ತಂದಿಟ್ರು ಅದು ಉಳಿಯುವುದಿಲ್ಲ. ಒಮ್ಮೆ ಒಂದು 10 ಜನ ದೊಡ್ಡ ಕಲ್ಲನ್ನು ತಂದು ಅದರ ದಾರಿಗೆ ಅಡ್ಡ ಇಟ್ರು. ಮಾರನೇ ದಿನ ನೋಡಿದ್ರೆ ಆ ಕಲ್ಲು ಅಲ್ಲಿಲ್ಲ, ಬೇಲಿ ಆಚೆ ಕಲ್ಲಿನ ಹುಡಿ ರಾಶಿಯೇ ಬಿದ್ದಿತ್ತು. ಬೇಕಾದ್ರೆ ನೀವು ಏನಾದ್ರೂ ಅಡ್ಡ ಇಟ್ಟು ನೋಡಿ, ಆಗ ನಿಮ್ಗೆ ಗೊತ್ತಾಗ್ತದೆ. ಏನದು ರತ್ನ? ಏನಿಲ್ಲಪ್ಪ. ಏನ್ ಮಾಡ್ತಿದ್ಯಾ ರತ್ನ? ಅವ್ರು ಹೇಳಿದ್ರಲ್ಲ, ಅದ್ರ ದಾರಿಗೆ ಏನ್ ಅಡ್ವಾಗಿಟ್ರು ಉಳಿಯಲ್ಲ ಅಂತ. ನೋಡೇ ಬಿಡೋಣ ಈ ಸೀರೆನ ಭೂತ ಏನ್ ಮಾಡ. ರತ್ನ ಬೇಡ, ಇದನ್ನ ಕಟ್ಬೇಡ. ನೀವು ಸುಮ್ನಿರಪ್ಪ, ನೋಡೇ ಬಿಡೋಣ ಏನಾಗುತ್ತೆ ಅಂತ. ರತ್ನ ಎಂತ ಸೀರೆ ಇದು, ಹೇಗೆ ತೂಟ ಇತ್ತು. ಓಹೋ ಪೂರ ಬೆಂಕಿ ಬಿದ್ದ ಹಾಗಿದೆಯಲ್ಲ. ಏನಿಲ್ಲ, ಅದು ಗೊತ್ತಾಯ್ತು.
ಈ ಜಾಗದಲ್ಲಿ ಏನು ಕಟ್ಟಬಾರ್ದು ಅಂತ ನಿಮ್ಗೆ ಯಾರು ಹೇಳಿಲ್ವಾ? ನೀವು ಬೊಂಬೈಯಿಂದ ಬಂದವರಂತೆ ಅಲ್ವಾ? ನಮಸ್ಕಾರ ನಮಸ್ಕಾರ. ನಮಸ್ಕಾರ. ನಾನು ಭೋಜ ಅಂತ. ಆಚೆ ಮನೆ ನಂದು. ಮೊದಲು ಈ ಮನೆನೂ ನಂದೇ ಆಗಿತ್ತು. ನಮ್ಮ ತಂದೆಯವ್ರು ತೀರ್ಕೊಂಡ್ಮೇಲೆ ಪಾಲಾಯ್ತು. ಆ ಮನೆ, ತೋಟ, 7 ಮುಡಿ ಗದ್ದೆ ನನ್ನ ಪಾಲಿಗೆ ಬಂತು. ಈ ಮನೆ, ಈ ತೋಟ, ಈ ಎದುರುಗಡೆ 10 ಮುಡಿ ಗದ್ದೆ ಇವೆಲ್ಲ ನನ್ನ ತಮ್ಮಂದ್ರ ಪಾಲಿಗೆ ಹೋಯ್ತು. ಒಂದು 4 ತಿಂಗಳು ಅವರು ಇದೇ ಮನೆಯಲ್ಲಿದ್ದರು. ಆಮೇಲೆ ಒಂದು ದಿವಸ ನನ್ನ ಚಿಕ್ಕ ತಮ್ಮ ರಕ್ತ ಕಾರಿ ಇಲ್ಲೇ ಬಿದ್ದು ಸತ್ತೋದ. ನಿನ್ನೆ ಅದ್ಯಾರೋ ಅಂಗಾರಣ್ಣ ಅಂತ ಬಂದಿದ್ರು. ಅವ್ರು ಹೇಳ್ತಿದ್ರು ಈ ಮನೇಲಿ ಭೂತದ ಕಾಟ ಇದೆ ಅಂತ. ಅದೇ ನಿಜ ಅಂತೀರಾ? ನಿಜ. ಅಷ್ಟೇ ಅಲ್ಲ, ನನ್ನ ತಮ್ಮ ರಕ್ತ ಕಾರಿ ಬಿದ್ದು ಸತ್ತೋದ ಅಂತ ಹೇಳಿದ್ನಲ್ಲ, ಅವನು ಈ ತೆಂಗಿನ ಮರ ಸೇರ್ಕೊಂಡಿದ್ದಾನೆ. ನೋಡಿದಿರಾ ನೀನು ಆಡಿದ ಮಾತೆಲ್ಲ ನಾನು ಕೇಳಿದೆ ಅಂತ ಅವನು ಹೇಳಿದ್ದು. ಹೆಡೆ ಒಣಗ್ ಬಿದ್ದಾಗ ಅದನ್ನ ಭೂತ ಪ್ರೇತ ಅಂತ ತಿಳ್ಕೊಂಡ್ರೆ ಉದ್ಧಾರ. ಛೇ ಹಾಗೆಲ್ಲ ಮಾತಾಡಬಾರ್ದಮ್ಮ. ಈಗ ಒಂದು 4 ತಿಂಗಳ ಹಿಂದೆ ಕೋದಂಡರಾಯರು ಅಂತ ಒಬ್ರು ಶಾಲೆ ಮಾಸ್ಟ್ರು ಈ ಮನೇಲಿ ಬಿಡಾರ ಇದ್ರು. ಭೂತ ಪ್ರೇತ ಯಾವುದಕ್ಕೂ ಹೆದರೋದಿಲ್ಲ ಅಂತ ತುಂಬಾ ಬಡಾಯಿ ಕೊಚ್ತಾ ಇದ್ರು. ಒಂದು ದಿನ ರಾತ್ರಿ ಇಡೀ ಯಾವ್ದು ಭೂತ ಹಿಡ್ದೇ ಬಿಡ್ತೇನೆ ಅಂತ ಹೇಳಿ ಕಾದು ಕೂತ್ರು. ಆವತ್ತು ರಾತ್ರಿ ಭೂತ ಬರಲಿಲ್ಲ. ಮಾರನೇ ದಿವಸ ಏನಾಯ್ತು ಅಂದ್ರೆ ಮಧ್ಯರಾತ್ರಿಯಲ್ಲಿ ಗಗ್ಗರದ ಧ್ವನಿ ಕೇಳಿಸ್ತು. ಆವಾಗ ರಾಯರು ಹೊರಗೆ ಬಂದ್ಬಿಟ್ಟು 4 ಕಲ್ಲೆಸ್ಬಿಟ್ಟು ಮಾರನೇ ದಿನ ತಾನು ಭೂತವನ್ನು ಓಡಿಸ್ಬಿಟ್ಟೆ ಅಂತ ತನ್ನ ಪರಾಕ್ರಮವನ್ನು ಕೊಚ್ಕೊಂಡ್ರು. ಇದಾಗಿ 2 ದಿನ ಕಳೆದಿಲ್ಲ. ಏನಾಯ್ತು ಗೊತ್ತುಂಟಾ? ಅವರ ಮಗಳು ಬಾವಿಯಿಂದ ನೀರು ಸೇದುವಾಗ ಬಾವಿಗೆ ದೂಡಿ ಬಿಡ್ತಲ್ಲ ಭೂತ. ಬನ್ನಿ, ಬಾವಿ ತೋರಿಸ್ತೇನೆ. ಇದೇ ನೋಡಿ ಆ ಬಾವಿ. ಅವಳು ಸತ್ತವಳು ಪ್ರೇತವಾಗಿ ಇದೇ ಬಾವಿಯಲ್ಲಿ ಇದ್ದಾಳೆ ಅಂತ ಹೇಳ್ತಾರೆ. ಅವಳಿಗೂ ಹೆಚ್ಚು ಕಡಿಮೆ ನಿಮ್ಮ ಮಗಳದ್ದೇ ಪ್ರಾಯ. ನೀವು ಈಗಲೇ ಏನು ಹೆದರ್ಬೇಕಾಗಿಲ್ಲ. ಅಮಾವಾಸ್ಯೆ ಹಿಂದೆ ಮುಂದಿನ 1-2 ದಿನ ಸ್ವಲ್ಪ ಜಾಗ್ರತೆಯಿಂದ ಇದ್ರೆ ಆಯ್ತು ಅಷ್ಟೇ. ನಾನಿನ್ನು ಬರ್ತೇನೆ. ನಮಸ್ಕಾರ. ರಮಣಿಡಿ ಉಲ್ಲೆರಿಗೆ ನನ್ನ ಅಜ್ಜೇರೆ ಬೆರುಮೋ ಮಲ ಇನಿ ಅಜ್ಜೇರಿಗೆ ಕೈ ಪೋಂಡು ಕೆನನ ಕೈಲ ಕಾಡಲ ತಂದು ಕಾರು ಪೋತು ನಜ್ಜರೆನ ರಂಕದ ಕಡೆ ತಂದು ಇನಿ ಕಣ್ಣು ಪೋತು ನಜ್ಜರೆನ ಸಿಗದ ಬಿಟ್ಟ ತಂದು ಕರೆ ಪೋತು ನಜ್ಜರೆ ನಾವು ಚಾವಲಾದ ಇರೇ ನೇಲತ್ ನೌಲು ಅಜ್ಜೇರೋಡೋ ಹುಲಿ ಪೋತು ನಜ್ಜರೆನ ಕೌಡಿಗೆ ಕಲ್ಲ ತಂದು ಅಜ್ಜೇರೇದ ಇನಿ ಸಚ್ಚಾರ ಭೂತ ಬಾವಿಗೆ ಹಾರಿದು ಶಬ್ದ. ಬೇಡ ಬೇಡ ರತ್ನ, ಹೋಗ್ಬೇಡ. ಭೂತ ಗೀತ ಏನೂ ಇಲ್ಲ, ಯಾರ್ದೋ ಕಿತಾಪತಿ ಇರಬೇಕು. ನಾನು ನೋಡ್ಕೊಂಡ್ಬಿಡ್ತೀನಿ ಇರು. ಎಲ್ಲಿ ಹೋಗ್ತೀಯಮ್ಮ? ಬೇಡ ರತ್ನ, ಎಲ್ಲ ಹೋಗ್ತೀನಿ. ಏನು ಆಗಲ್ಲ, ಸುಮ್ಮನಿರಪ್ಪ. ಈ ಹೊತ್ತಲ್ಲಿ ಹೊರಗೆ ಹೋಗ್ಬೇಡ. ಏನು ಆಗಲ್ಲ. ಮುಂದಕ್ಕೆ ಹೋಗ್ಬೇಡ. ನನ್ನ ಮಾತು ಕೇಳು, ಹೋಗ್ಬೇಡ ರತ್ನ. ಯಾರದು? ಏನದು?
ತೆನ್ನಾನ